ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೃಶ್ಚಿಕ ರಾಶಿಯ 2025ನೇ ವರ್ಷದ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ, ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಈ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಅನ್ನೋದು ಜಾಸ್ತಿ ಆಗುತ್ತೆ. ಮೊದಲಿಗೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದ್ರೆ, ಸಮಾಜದಲ್ಲಿ ಉತ್ತಮವಾದಂತಹ ಗೌರವನ ನೀವು ಪಡ್ಕೊಳ್ತೀರಾ. ಗೌರವ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಆಗುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಲಾಭ ಅನ್ನೋದನ್ನ ಪಡ್ಕೊಳ್ತೀರಾ. ನಿಮ್ಮ ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ಅತಿಯಾದ ಲಾಭನ ಪಡ್ಕೊಳ್ತೀರಾ. ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಾ. ಹಂತ ಹಂತವಾಗಿ ನೀವು ಬೆಳೆಯೋದ್ರಿಂದ ನಿಮ್ಮ ಏಳಿಗೆ ಅನ್ನೋದು ಹೆಚ್ಚಾಗುತ್ತೆ. ದೇವರ ಕೃಪೆ ಅನ್ನೋದು ಮಾರ್ಚ್ ತಿಂಗಳಲ್ಲಿ ಅದ್ಭುತವಾಗಿರುತ್ತೆ. ನಿಧಾನವಾಗಿ ಯಶಸ್ಸು ಅನ್ನೋದನ್ನ ಕಾಣ್ತೀರಾ. ನೀವು ಆತುರವಾಗಿ ಸಡನ್ ಆಗಿ ಯಶಸ್ಸನ್ನು ಪಡ್ಕೊಳ್ಳಲ್ಲ. ಹಂತ ಹಂತವಾಗಿ ನಿಧಾನವಾಗಿ ಯಶಸ್ಸು ಅನ್ನೋದು ಸಂದರ್ಭದಲ್ಲಿ ನಿಮ್ಮದಾಗುತ್ತೆ. ಸರ್ಕಾರಿ ಅಥವಾ ಪ್ರೈವೇಟ್ ಅಲ್ಲಿ ಕೆಲಸ ಮಾಡುವವರಿಗೆ ಪ್ರಮೋಷನ್ಗಳಾಗುವಂತಹ ಸಾಧ್ಯತೆ ಇರುತ್ತೆ. ಇದು ಈ ರಾಶಿಯವರಿಗೆ ಪ್ಲಸ್ ಪಾಯಿಂಟು. ಪ್ರಮೋಷನ್ ಬಂತು ಅಂದಿದ ತಕ್ಷಣವೇ ನಿಮಗೆ ಏನಾಗುತ್ತೆ, ಸ್ಯಾಲ್ರಿ ಕೂಡ ಇನ್ಕ್ರಿಮೆಂಟ್ ಆಗುತ್ತೆ. ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಿದ್ರೆ ಧನಾಗಮನವಾಗುತ್ತೆ. ಹಣಕ್ಕೇನು ತೊಂದರೆ ಅನ್ನೋದು ಬರೋದಿಲ್ಲ. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗ ಅನ್ನೋದು ಬರುತ್ತೆ. ಯಾರಾದರೂ ವೃಶ್ಚಿಕ ರಾಶಿಯವರು ಕೆಲಸ ಇಲ್ಲದೆ ಅಲಿತಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಕೆಲಸ ಅನ್ನೋದು ಸಿಗುತ್ತೆ. ಆ ಕೆಲಸದಲ್ಲಿ ನೀವು ಜಯನ ಪಡ್ಕೊಳ್ತೀರಾ. ನಿಮ್ಮ ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ ಅನ್ನೋದು ಬರುತ್ತೆ. ನೀವು ಈ ತಿಂಗಳಲ್ಲಿ ಎಷ್ಟು ಕಷ್ಟಪಡ್ತೀರೋ ಅಷ್ಟು ಲಾಭ ಅನ್ನೋದು ಬಂದು ನಿಮ್ಮ ಕೈ ಸೇರುತ್ತೆ. ನೀವು ಕಷ್ಟನೇ ಪಡೆದೆ ನನ್ನ ಅದೃಷ್ಟ ಚೆನ್ನಾಗಿದೆ ಅಂತ ಮನೇಲೆ ಕುತ್ಕೊಂಡ್ರೆ ಏನಾಗುತ್ತೆ, ಲಾಭನೂ ಬರಲ್ಲ, ಕಷ್ಟನೇ ಬರೋದು. ಇನ್ನು ತೀರ್ಥಯಾತ್ರೆ ಮಾಡುವಂತಹ ಸಂದರ್ಭ ಅನ್ನೋದು ಎದುರಾಗುತ್ತೆ. ನೀವು ದೇವಾಲಯಗಳ ಮೊರೆ ಹೋಗ್ತೀರಾ, ತೀರ್ಥಯಾತ್ರೆ ಮಾಡ್ತೀರಾ. ಈ ಥರ ಸಂದರ್ಭ ಅನ್ನೋದು ನಿಮ್ಮ ಕಣ್ಮುಂದೆನೇ ಬರುತ್ತೆ. ನಿಮ್ಮ ಸುತ್ತಮುತ್ತ ಸಕಾರಾತ್ಮಕ ವಾತಾವರಣ ಅನ್ನೋದು ಇರುತ್ತೆ. ಸಕಾರಾತ್ಮಕ ವಾತಾವರಣ, ಪಾಸಿಟಿವ್ ವೈಬ್ ಅನ್ನೋದು ನಿಮ್ಮ ಸುತ್ತಮುತ್ತ ಇರುತ್ತೆ. ನೆಗೆಟಿವ್ ಆಗಿ ಏನೂ ಕೂಡ ನೀವು ಕಾಣೋದಿಲ್ಲ. ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಜಾಣ್ಮೆಯಿಂದ ಅತಿಯಾದ ಯಶಸ್ಸನ್ನು ಪಡ್ಕೊಳ್ತೀರಾ. ನೀವು ಮಾಡುವಂತಹ ಕೆಲಸದಲ್ಲಿ ನಿಮ್ಮ ಬುದ್ಧಿವಂತಿಕೆಯಿಂದ ಅತಿಯಾದಂತಹ ಯಶಸ್ಸು ಅನ್ನೋದನ್ನು ಪಡ್ಕೊಳ್ತೀರಾ. ದೊಡ್ಡ ಮಟ್ಟದಲ್ಲಿ ಮಾಡಿರುವಂತಹ ಕೆಲಸದಿಂದ ಸಾಕಷ್ಟು ಅನುಕೂಲ ಅನ್ನೋದು ದೊರೆಯುತ್ತೆ. ನೀವು ಮಾಡುವಂತಹ ದೊಡ್ಡ ಮಟ್ಟದಲ್ಲಿ ಎಫರ್ಟ್ ಹಾಕಿ ಮಾಡುವಂತಹ ಕೆಲಸದಲ್ಲಿ ನಿಮಗೆ ಸಾಕಷ್ಟು ಅನುಕೂಲ ಅನ್ನೋದು ಸಿಗುತ್ತೆ. ಹಿರಿಯರು ಹಾಗೂ ಗಣ್ಯರ ಸಹವಾಸದಿಂದ ಯಶಸ್ಸು, ಧನ, ಕೀರ್ತಿ ಎಲ್ಲವೂ ಕೂಡ ನಿಮಗೆ ಈ ತಿಂಗಳು ಬಂದು ಸೇರುತ್ತೆ. ದೊಡ್ಡೋರು ಮತ್ತು ದೊಡ್ಡೋರು, ನಿಮ್ಮ ಹಿರಿಯರು, ತಂದೆ ತಾಯಿ, ಅಣ್ಣ ತಮ್ಮ, ಅಜ್ಜಿ, ಈ ಥರ ನಿಮ್ಮ ಹಿರಿಯರಿಂದ ನಿಮಗೆ ಸಹವಾಸದಿಂದ ಅವ್ರ ಸಹಾಯ ಅನ್ನೋದು ದೊರಕಿ ಯಶಸ್ಸು ದೊರೆಯುತ್ತೆ, ಧನ ಪ್ರಾಪ್ತಿ ಆಗುತ್ತೆ, ಕೀರ್ತಿ ತರುತ್ತೆ. ಇನ್ನು ಆಸ್ತಿ ವಿಚಾರದಲ್ಲಿ ಅನುಕೂಲವಾಗುತ್ತೆ. ಸೈಟು, ಆಸ್ತಿ ವಿಚಾರದಲ್ಲಿ ಖರೀದಿ ಮಾಡ್ತೀರಾ. ಆಸ್ತಿ ವಿಚಾರದಲ್ಲಿ ಬಹಳಷ್ಟು ಅನುಕೂಲ ಇದೆ. ನಿಮಗೆ ಬಂದು ಸೇರಬೇಕಾಗಿರುವಂತಹ ಆಸ್ತಿ ಇದ್ದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಕೈ ಸೇರುತ್ತೆ. ಸೈಟ್ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ತಗೋಬಹುದು. ಭೂ ವ್ಯವಹಾರದಲ್ಲಿ ಒಟ್ಟಾರೆಯಾಗಿ ಅದ್ಭುತವಾಗಿರುತ್ತೆ. ಇನ್ನು ಹಿರಿಯರ ಸಲಹೆಯಿಂದ ತುಂಬಾ ಎತ್ತರಕ್ಕೆ ಹೋಗ್ತೀರಾ. ನಿಮಗೆ ಯಾರಾದರೂ ದೊಡ್ಡವರು ಏನಾದರೂ ಸಲಹೆ ಕೊಡ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಪಾಲಿಸಿ. ಆಗ ನೀವು ಎತ್ತರದ ಮಟ್ಟಕ್ಕೆ ಹೋಗ್ತೀರಾ. ಜಿಪುಣತನ ಅನ್ನೋದನ್ನು ದೂರ ಮಾಡಿ. ನಿಮ್ಮ ಜಿಪುಣತನನೇ ನಿಮ್ಮನ್ನು ಹಾಳು ಮಾಡುತ್ತೆ. ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಹಣನ ಎಷ್ಟು ಖರ್ಚು ಮಾಡಬೇಕು ಅಷ್ಟು ಖರ್ಚು ಮಾಡಬಾರ್ದು ಅನ್ನೋದನ್ನು ಯೋಚನೆ ಮಾಡಿ. ಬರೋ ಹಣದೆಲ್ಲವನ್ನು ನಾನು ಕೂಡ ಇಡಬೇಕು ಅಂದರೆ ನಿಮಗೆ ಜಿಪುಣತನದಿಂದ ಹಾಳಾಗುತ್ತೆ. ಇನ್ನು ಅನುಕೂಲಕರ ವಾತಾವರಣ ಇರುತ್ತೆ. ನಿಮಗೆ
ಎಲ್ಲ ಕೆಲಸದಲ್ಲೂ ಕೂಡ ಅನುಕೂಲಕರ ವಾತಾವರಣ ಅನ್ನೋದು ಈ ಮಾರ್ಚ್ ತಿಂಗಳಲ್ಲಿ ಕಾಣಸಿಗುತ್ತೆ. ನಿಮ್ಮ ಸಂಬಂಧಗಳು ಗಟ್ಟಿಯಾಗ್ತಾ ಹೋಗುತ್ತೆ. ನಿಮ್ಮ ಸಂಬಂಧಕ್ಕೆ ನೀವು ತುಂಬಾ ಬೆಲೆ ಅನ್ನೋದನ್ನ ಕೊಡ್ತಿರ್ತೀರ. ಅಣ್ಣ ತಮ್ಮಂದಿರ ಸಹಕಾರ ಅನ್ನೋದು ಸಿಗತ್ತೆ. ನಿಮ್ಮ ಅಣ್ಣ ತಮ್ಮಂದಿರ ಸಹಾಯ ಅನ್ನೋದು ಕೂಡ ನೀವು ಪಡ್ಕೊಳ್ತೀರಾ. ಗಂಡ ಹೆಂಡತಿ ಸಂಬಂಧನೇ ಆಗಿರಬಹುದು, ಕುಟುಂಬದಲ್ಲಿರುವಂತಹ ಸಂಬಂಧನೇ ಆಗಿರಬಹುದು, ಈ ಮಾಸದಲ್ಲಿ ಗಟ್ಟಿ ಆಗುತ್ತೆ. ಇನ್ನು ಅಶುಭ ಫಲಗಳು ಏನೇನಿದೆ ಅಂತ ನೋಡೋದಾದ್ರೆ ಈ ರಾಶಿಯವರಿಗೆ ಅತಿಯಾದಂತಹ ಯೋಚನೆಯಿಂದ ಆರೋಗ್ಯ ಹಾಳಾಗುತ್ತೆ. ನೀವು ಎಷ್ಟು ಯೋಚನೆ ಮಾಡ್ತೀರಾ ಅಷ್ಟು ನಿಮ್ಮ ಆರೋಗ್ಯ ಹದಗೆಡ್ತಾ ಬರುತ್ತೆ. ಯೋಚನೆನ ಕಡಿಮೆ ಮಾಡಿ ತಾಳ್ಮೆಯಿಂದ ಇದ್ದರೆ ಖಂಡಿತವಾಗ್ಲೂ ಕೂಡ ಇಷ್ಟೊತ್ತು ಹೇಳಿದಂತಹ ಶುಭ ಫಲಗಳು ನಿಮಗೆ ಸಿಗುತ್ತಾ ಹೋಗುತ್ತೆ. ಮಾನಸಿಕವಾಗಿ ಕಿರಿಕಿರಿ ಅನ್ನೋದನ್ನು ನೀವು ಪಡ್ಕೊಳ್ತೀರಾ. ಸಂತಾನಕ್ಕಾಗಿ ಯೋಚಿಸುತ್ತಿರುವವರು ಸ್ವಲ್ಪ ಮುಂದೂಡಿದ್ರೆ ಒಳ್ಳೆಯದಾಗುತ್ತೆ. ನೀವೇನಾದರೂ ಮಾನಸಿಕವಾಗಿ ತುಂಬಾ ಕಿರಿಕಿರಿನ ಅನುಭವಿಸ್ತಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಸಮಾಧಾನವಾಗಿ ಇರಬೇಕಾಗುತ್ತೆ. ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗಬಹುದು. ನೀವು ಫಸ್ಟೇ ಈ ರಾಶಿಯವರು ಜಿಪುಣತನನ ಮಾಡ್ತಿರ್ತೀರ. ಅಂಥದ್ರಲ್ಲಿ ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ಬಿಟ್ರೆ ಹೇಗಿರುತ್ತೆ? ನಿಮ್ಮನ್ನು ನೀವು ಕಂಟ್ರೋಲೇ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಿರುತ್ತೆ. ಇನ್ನು ಸಾಲ ಮಾಡುವಂತಹ ಸಂದರ್ಭಗಳು ಎದುರಾಗಬಹುದು. ನೀವು ಹಣಕಾಸನ್ನು ಸ್ವಲ್ಪ ಹುಷಾರಾಗಿ ಉಳಿಸ್ಕೊಳ್ಳಿ. ಎಲ್ಲನೂ ಕೂಡ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಸಾಲ ಮಾಡುವಂತಹ ಸಂದರ್ಭನ ನೀವು ತಗೋಬೇಡಿ. ಸಂಗಾತಿಯೊಂದಿಗೆ ವಾದ ವಿವಾದಗಳನ್ನ ಮಾಡಬೇಡಿ. ನಿಮ್ಮ ಸಂಗಾತಿಯೊಂದಿಗೆ ನೀವು ಯಾವುದೇ ರೀತಿಯಾದಂತಹ ವಾದಗಳನ್ನ ಮಾಡಬೇಡಿ. ನೀವು ಮಾಡುವಂತಹ ಜಿಪುಣತನದಿಂದ ನಿಮ್ಮ ಆಸ್ತಿ ವಿಚಾರದಿಂದ ತೊಂದರೆಯಾಗುತ್ತೆ. ನೀವೇನಾದರೂ ಆಸ್ತಿ ವಿಚಾರವಾಗಿ ಏನಾದರೂ ತಗೋಬೇಕು ಅಂತ ಇದ್ದರೆ, ಸೈಟ್ ತಗೋಬೇಕು ಅಂತ ಇದ್ದರೆ ನೀವು ಅಲ್ಲೂ ಕೂಡ ಜಿಪುಣತನ ಮಾಡೋದ್ರಿಂದ ನಿಮ್ಮ ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಎದುರಾಗುತ್ತೆ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಮಾತಿನ ಮೇಲೆ ನಿಗಾ ಇರಬೇಕು. ನೀವೇನು ಮಾತಾಡ್ತೀರಾ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಸಮಸ್ಯೆಗಳ ಸರಮಾಲೆನ ನೀವು ತಂದೊಟ್ಕೋತೀರಾ. ಇನ್ನು ಕೋಪ ಕಡಿಮೆ ಮಾಡ್ಕೋಬೇಕು. ವಿಪರೀತವಾದಂತಹ ಕೋಪ ಇರುತ್ತೆ. ನೀವು ಕೋಪನ ಕಡಿಮೆ ಮಾಡ್ಕೊಳ್ಳಿ. ತಾಳ್ಮೆಯಿಂದ ವ್ಯವಹಾರ ಮಾಡಿ. ನೀವೆಷ್ಟು ತಾಳ್ಮೆಯಿಂದ ವ್ಯವಹಾರ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ಪ್ರತಿ ಶನಿವಾರ ನೀವು ಹನುಮನ ಆರಾಧನೆ ಮಾಡಿ. ವೀಳ್ಯದೆಲೆ ಮಾಲೆನ ನೀವು ಆಂಜನೇಯ ಸ್ವಾಮಿಗೆ ಕೊಡಿ. ಆಗ ಮಾತ್ರ ಖಂಡಿತವಾಗ್ಲೂ ಕೂಡ ನಿಮ್ಮಲ್ಲಿರುವಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ. ಶುಭ ಫಲಗಳು ಹೆಚ್ಚಾಗಿರುತ್ತೆ. ನೋಡಿದ್ರಲ್ಲ ಈ ವೃಶ್ಚಿಕ ರಾಶಿಯವರ ಲೈಫ್ ಟೈಮ್ ಹೇಗಿರುತ್ತೆ ಅಂತ. ಈ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯವರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ಮುಂದಿನ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.